ನೀನೇನು ಟಾಟಾ ಬಿರ್ಲಾ ಮಗನಾ? ಮಂತ್ರಿ ಆದಮೇಲೆ ತಾನೇ ಇಷ್ಟೊಂದು ಆಸ್ತಿ ಮಾಡಿದ್ದು? ನಿಮಗೆಲ್ಲ ಗೊತ್ತು, ಈ ಡೈಲಾಗು ನಿನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾರು ಯಾರಿಗೆ ಈ ಮಾತನ್ನು ಹೇಳಿದ್ರು, ಯಾರು ಯಾರ ವಿರುದ್ಧ ವಾಗ್ದಾಳಿ ನಡೆದ್ರು, ಓಪನ್ ಆಗೇ ಚಾಲೆಂಜ್ ಮಾಡಿದ್ರು ಅಂತ ಎಚ್ ಸಿ ಬಾಲಕೃಷ್ಣ ಮಾಗಡಿ MLA ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ಬಗ್ಗೆ ಮಾತನಾಡಿದ್ದು. ನೀನು ಹೆಂಗೆಲ್ಲ ಮಾಡಿದೆ ಆಸ್ತಿನ ಗೊತ್ತಿಲ್ವಾ? ನೀನೇನು ಹುಡ್ದಾಗಲೇ ಟಾಟಾ ಬಿರ್ಲನ್ ಮಗ ಆಗಿದ್ದ? ಮಂತ್ರಿ ಆದಮೇಲೆ ತಾನೇ ಇಷ್ಟೆಲ್ಲ ಆಸ್ತಿ ಮಾಡಿದ್ದು ಅಂತ ಹೇಳಿ ನಿನ್ನೆ ಎಚ್ ಸಿ ಬಾಲಕೃಷ್ಣ ಅವರು ಒಂದು ಮಾತು ಹೇಳಿದರು. ಅಂದರೆ ಈ ಬಿಡದಿ ಟೌನ್ಶಿಪ್ ವಿಚಾರ ಎಷ್ಟರ ಮಟ್ಟಿಗೆ ಹಗ್ಗ ಜಗ್ಗಾಟಕ್ಕೆ ಕಾರಣ ಆಗಿದೆ. ಈ ಕಡೆ DK ಶಿವಕುಮಾರ್ ಅವರು ನಾನು ಬಿಡಲ್ಲ, ರೈತರು ಏನು ನನ್ನ ಕೊಳ್ಪಟ್ಟಿ ಹಿಡ್ಕೊಳ್ತಾರ ಅಷ್ಟೇ ಮಾಡೋಕ್ಕೆ ಸಾಧ್ಯ, ಆಯ್ತಾ ಹೊಡಿತಾರಾ ಹೊಡಿಲಿ ಬಿಡಿ, ನಾನು ಮಾತ್ರ ಈ ಪ್ರಾಜೆಕ್ಟನ್ನು ಬಿಡಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. 3 ಹಳ್ಳಿಗಳಿಗೆ ಆಲ್ರೆಡಿ ಅಧಿಸೂಚನೆಯನ್ನು ಕೂಡ ಹೊರಡಿಸಾಗಿದೆ. ರಾಜ್ಯಾದ್ಯಂತ ಪ್ರೊಟೆಸ್ಟ್ಗಳಾಗ್ತಾ ಇದೆ. ಆ ಭಾಗದ ಜನ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ, CM DK ಶಿವಕುಮಾರ್ ಅವರ ವಿರುದ್ಧ, ಶಾಸಕರಾದಂತಹ ಬಾಲಕೃಷ್ಣ ಅವರ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಇಲ್ಲಿಗೆ ಬಂದು ನೋಡು ಏ ಬಾಲ ಅನ್ನೋ ರೀತಿಯಲ್ಲೇ ಜನ ಏಕವಚನದಲ್ಲೇ ಮಾತಾಡ್ತಾ ಇದ್ದಾರೆ. ಏನೊಂದು 20% ರೈತರು ಕೊಡ್ತೀನಿ ಅಂದರೆ 80% ಜನ ನಾವು ಜೀವ ಬೇಕಾದರೂ ಬಿಡ್ತೀವಿ, ನಮ್ಮ ಭೂಮಿ ಬಿಡಲ್ಲ. ನೋಡಿ, ಈ ಒಂದು ಜಟಾಪಟಿ ನಿನ್ನೆ ಏಕವಚನದಲ್ಲೇ ವಾಗ್ದಾಳಿ ಮಾಡಿದರು ಬಾಲಕೃಷ್ಣ ಅವರು. ಆರ್ ಅಶೋಕ್ ಅವರಿಗೆ ಬೈದಿದ್ರು. ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ ಹೇಳಿದರು. ಕುಮಾರಸ್ವಾಮಿ ಅವರು ಹೆಂಗೆಲ್ಲ ಜಮೀನು ಮಾಡಿದ್ದಾರೆ ಗೊತ್ತಿಲ್ವಾ ಅನ್ನೋದಕ್ಕೆ ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದರು. ನೋಡಿ, ಆರ್ ಅಶೋಕ್ ಅವರ ವಿರುದ್ಧ ಮಾತನಾಡಿದಂತಹ ಬಾಲಕೃಷ್ಣ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಂಟಿಗಣ್ಣಿಂದ ಕಣ್ಣೀರು ಸುರಿಸ್ತಾ ಇದ್ದ ಬಾಲಕೃಷ್ಣಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಪಾಪ ಹತಾಶೆಯಿಂದ ಹೆಂಗೆ ಮಾತಾಡ್ತಾ ಇದ್ದಾರೆ ಅಂತ. ಪಾಪ ಬಾಲಕೃಷ್ಣ ಅವ್ರ ಟೈಮೇ ಸರಿ ಇಲ್ಲ ಅನಿಸುತ್ತೆ ಕಣ್ರಿ, ಹತಾಶೆನೇ ಅನಿಸುತ್ತೆ ನಮಗೂ ಕೂಡ ಅವ್ರ ಮಾತುಗಳನ್ನ ಕೇಳಿಸ್ತಾ ಇದ್ರೆ. BJPಯಲ್ಲಿದ್ದಾಗ ಯಾರೋ ಹೇಳ್ತಾ ಇದ್ರಂತೆ, BJPಯಲ್ಲಿ ಇದ್ದಾಗ MLA ಆಗಿದ್ದರು, 93-94 ಇರ್ಬೋದು, ಅಷ್ಟೊಂದು ಇಸ್ವಿ ಅಷ್ಟೊಂದು ನೆನಪಿಲ್ಲ. ಬಟ್ ಇಲ್ಲೇ ಇದ್ದಿದ್ರೆ ಇವತ್ತು BJPಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೋದಿತ್ತು. ಪಾಪ BJPಯಿಂದ JDSಯಿಂದ ಕಾಂಗ್ರೆಸ್ಗೆ ಹೋಗ್ಬಿಟ್ಟು 2026 ಆದರೂ ಇನ್ನೂ MLAನೇ ಆಗಿದ್ದಾರೆ ಅಂತ ಎಲ್ಲ ಹತಾಶೆಯಿಂದ ಹಿಂಗೆ ಮಾತಾಡ್ತಾ ಇರ್ಬೋದೇನೋ. ಒಂಟಿಗಣ್ಣಿನಿಂದ ಕಣ್ಣೀರು ಸುರಿಸ್ತಾ ಇದ್ದ ಬಾಲಕೃಷ್ಣಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹತಾಶೆ. ಆರ್ ಅಶೋಕ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರಿಗೆ. ಈಗ ಸಚಿವ ಸ್ಥಾನ ಸಿಗದ ಕಾರಣ ಹತಾಶೆಯಿಂದ ವಿರೋಧ ಪಕ್ಷದ ನಾಯಕರನ್ನು ಅವಮಾನಿಸ್ತಾ ಇದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಗೆ BJP ನಾಯಕರಾದಂಥ ಆರ್ ಅಶೋಕ್ ನಡುವೆ ಈ ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ವಿಚಾರ ತೀವ್ರ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿದೆ. ನೋಡಿ, ಕಳೆದ 3 ವರ್ಷಗಳಿಂದಲೂ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹಪಹಪಿಸ್ತಾ ಇದ್ರು. ಪ್ರತಿ ಬಾರಿಯೂ ಪ್ರತಿಪಾದಿಸ್ತಾ ಇದ್ರು. ಯಾವುದೇ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಅವರನ್ನ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ಬಿಟ್ಕೊಟ್ಟಂತಹ ಉದಾಹರಣೆಗಳೇ ಇಲ್ಲ. ನಿರಂತರವಾಗಿ ಏನು ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಡ್ತಾ ಒಂಟಿ ಕಣ್ಣಿನಿಂದ ಕಣ್ಣೀರು ಸುರಿಸ್ತಾ ಇದ್ರು ಮಾಗಡಿ ಶಾಸಕ ಬಾಲಕೃಷ್ಣ. ಈಗ ಸಚಿವ ಸ್ಥಾನ ಸಿಗದ ಕಾರಣ ಹತಾಶೆಯಿಂದ ವಿರೋಧ ಪಕ್ಷದ ನಾಯಕರನ್ನು ಅವಮಾನಿಸ್ತಾ ಇದ್ದಾರೆ. ಪ್ರತಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ನಿನ್ನೆ ಹೇಳಿದರು ಅಶೋಕ್ರವರೇ, ನೀನೇನು ಕುಬೇರನ ಅಥವಾ ಟಾಟಾ ಬಿರ್ಲಾ ಮಗನ? ನೀನು ಮಂತ್ರಿ ಆದಮೇಲೆ ತಾನೇ ಇಷ್ಟೊಂದು ಆಸ್ತಿ ಮಾಡಿದ್ದು? ನಾನೆಲ್ಲೂ ಹಣ ಪಡೆದಿಲ್ಲ, ಪ್ರಮಾಣ ಮಾಡು. ಬಾಲಕೃಷ್ಣ ಅವರು ಸವಾಲು ಹಾಕಿದರು. ಅದಕ್ಕೆ ಬಾಲಕೃಷ್ಣ ಅವರ ಸವಾಲ್ಗೆ, ಅವರ ಹೇಳಿಕೆಗೆ Xನ ಮುಖಾಂತರ ತಿರುಗೇಟು ಕೊಟ್ಟಿದ್ದಾರೆ ಆರ್ ಅಶೋಕ್. ನನ್ನನ್ನು ನಿಂದಿಸೋ ಮೂಲಕ ಅಥವಾ ವೈಯಕ್ತಿಕ ದಾಳಿ ಮಾಡೋ ಮೂಲಕ ಸಚಿವ ಸ್ಥಾನ ಪಡಿಬಹುದು ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮದು ಎಲುಬಿಲ್ಲದ ನಾಲಿಗೆ ಅಂತ ಟೀಕಿಸಿರೋದು. 3 ವರ್ಷಗಳ ಅಚಲ ನಿಷ್ಠೆ ಅಲ್ಲದಿದ್ದರೂ ಕನಿಷ್ಠ ನನ್ನನ್ನು ನಿಂದಿಸೋದಕ್ಕಾದರೂ DK ಶಿವಕುಮಾರ್ ಅವರು ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಡಲಿ ಅಂತ ಹೇಳ್ತೀನಿ. ಅವರು ಸಚಿವರಾದ ನಂತರ ಮಾಗಡಿ ರಂಗನಾಥ ಸ್ವಾಮಿ ಭಕ್ತ ಬಾಲಕೃಷ್ಣ ಅವರಿಗೆ ಸ್ವಲ್ಪನಾದರೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಹೇಳಿ ಆರ್ ಅಶೋಕ್ ಅವರು ಕುಟುಕಿದ್ದಾರೆ. ಸೊ ಹಾಗಾಗಿ ನೋಡಿ, ಈ ರಾಜಕೀಯದಲ್ಲಿ ಈ ರೀತಿಯ ಸರ್ವೇ ಸಾಮಾನ್ಯ. ಇದೆಲ್ಲಿಗೆ ಹೋಗಿ ಮುಟ್ಟುತ್ತೆ
ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.